ಕುಣಿಗಲ್ ತಾಲೂಕು ಆಡಳಿತ ಕಟ್ಟಡ ನಿರ್ಮಾಣ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ತಾಲೂಕು ಕಚೇರಿ ಆವರಣದಲ್ಲಿ ಕಾರ್ಮಿಕರ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಶಾಸಕ ಡಾ ಎಚ್.ಡಿ. ರಂಗನಾಥ್ ಮಾತನಾಡುತ್ತಾ, ಭಾರತದ ಇತಿಹಾಸದಲ್ಲಿ ಕಾರ್ಮಿಕ ಶಕ್ತಿ ಅಗಾಧವಾಗಿದ್ದು, ಭವಿಷ್ಯದಲ್ಲಿ ದೇಶಾಭಿವೃದ್ಧಿಗೆ ಕಾರ್ಮಿಕ ವಲಯ 140 ಕೋಟಿ ಜನರ ಕನಸನ್ನು ನನಸು ಮಾಡಲು ಕಂಕಣ ಕಟ್ಟಿ ಭವ್ಯ ಭಾರತದ ಅಭಿವೃದ್ಧಿಗೆ ದುಡಿಯುತ್ತಿರುವುದು ಒಂದು ಮೈಲಿಗಲ್ಲು ಆಗಿದ್ದು, ಕಾರ್ಮಿಕ ವಲಯವು ಛಲದ ಸಾಧನೆ ಮೂಲಕ ತಮ್ಮ ಇತಿಹಾಸದ ಬದುಕನ್ನು ಬದಲಿಸಿದಂತಹ ಶ್ರಮಿಕ ವಲಯಕ್ಕೆ ಅಭಿನಂದಿಸುತ್ತಾ, ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆಯಿಂದ ಬಡವರು ದುರ್ಬಲರ ಏಳಿಗೆಗೆ ಶ್ರಮಿಸುತ್ತಾ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಯೋಜನೆ ಜಾರಿಗೆ ತಂದಂತಹ ಕಾಂಗ್ರೆಸ್ ಪಕ್ಷವನ್ನ ಇಂದು ಶ್ರಮಿಕ ಕೂಲಿಕಾರರು ನೆನೆಯಬೇಕು. ಕರೋನಾ ಸಂದರ್ಭದಲ್ಲಿ ರೈತರಿಗೆ, ಬಡವರಿಗೆ, ಕೂಲಿಕಾರರಿಗೆ ಕಾಂಗ್ರೆಸ್ ಪಕ್ಷವು ಸಹಾಯ ಹಸ್ತ ನೀಡಿದ್ದು, ಅವುಗಳನ್ನು ಕಾರ್ಮಿಕರು ನೆನೆಯಬೇಕಾಗಿದೆ. ಕಾರ್ಮಿಕರ ಬದುಕು ದೇಶದಲ್ಲಿ ಉತ್ತಮ ಹಾದಿಯಲ್ಲಿ ಸಾಗಲಿ ಎಂದು ಆಶಿಸಿದರು. ತಾಲೂಕಿನ ಐಎಎಸ್ ಅಧಿಕಾರಿ ಕೆಂಪ ಹೊನ್ನಯ್ಯ, ತಹಶೀಲ್ದಾರ್ ಎನ್ಆರ್ ಕರಿಯ ನಾಯಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ವಿ ವಸಂತಕುಮಾರ್, ಕಾರ್ಮಿಕ ಅಧಿಕಾರಿ ಪುರುಷೋತ್ತಮ್, ಕಾರ್ಮಿಕ ಕಲ್ಯಾಣ ಮಂಡಳಿಯ ಸದಸ್ಯರು, ಹೋರಾಟಗಾರರು ಎಚ್ಜಿ ರಮೇಶ್, ಶ್ರೀ ಎನ್ ಕುಮಾರ್ ಜೈನ್, ಜಯಲಕ್ಷ್ಮಿ ಪುತ್ರನ್, ಕೇಶವಮೂರ್ತಿ, ಕಿರಣ್, ರವಿಕಿರಣ್ ಕುಲಕರ್ಣಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸುಮತಿ ಸೇರಿದಂತೆ ಕಾರ್ಮಿಕ ಮುಖಂಡರು ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಕಾರ್ಮಿಕರು ವಿವಿಧ ಸ್ತಬ್ಧ ಚಿತ್ರ ಹಾಗೂ ಮೆರವಣಿಗೆಯೊಂದಿಗೆ ಪ್ರವಾಸಿ ಮಂದಿರದ ತಾಲೂಕು ಕಚೇರಿಯವರೆಗೂ ಭವ್ಯ ಮೆರವಣಿಗೆ ಮೂಲಕ ಆಗಮಿಸಿದರು. ವರದಿ ಎಚ್ಎಂ ಅಶೋಕ್, ಕುಣಿಗಲ್, ಎನ್ಕೆಎಸ್ ಟಿವಿ 4. ಏನಿವತ್ತು ಕರ್ನಾಟಕ ರಾಜ್ಯದಲ್ಲೇ ಕುಣಿಗಲ್ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನ ನಾವೆಲ್ಲ ಬಹಳಷ್ಟು ಉಲ್ಲಾಸದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂತ ಎಲ್ಲರಿಗೂ ವಿಶೇಷವಾದಂತ ನಮಸ್ಕಾರಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಶುಭಾಶಯ. ಮನುಷ್ಯನ ಮನುಕುಲದ ಪ್ರತಿಯೊಂದು ದಿನ, ಪ್ರತಿಯೊಂದು ಹಂತದಲ್ಲೂ ವಿಶೇಷವಾದಂತಹ ಕಾರ್ಮಿಕರ ಪಾತ್ರ ಅತ್ಯಮೂಲ್ಯವಾದದ್ದನ್ನ ನಾವೆಲ್ಲ ಅರ್ಥಕೋಬೇಕು ಅನ್ನೋದು ಇವತ್ತು ಆ ದಿನ ಬಂದಿದೆ. ಒಂದು ಒಗಟಿನ ಮಾತು, ಇವತ್ತೇನಾದರೂ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಇಷ್ಟು ಸಮೃದ್ಧಿಯಾಗಿ ಸಂಪತ್ತನ್ನ ಕ್ರೋಢೀಕರಿಸಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ಯಾರು ಅಂತ ತಾವೆಲ್ಲರೂ ಊಹಿಸ್ಕೋಬೇಕು. ಒಂದು ಮಾತನ್ನ ಹೇಳ್ತಾರೆ, ಆಲ್ ವೆಲ್ತ್ ಈಸ್ ದಿ ಪ್ರಾಡಕ್ಟ್ ಆಫ್ ಲೇಬರ್. ಇವತ್ತೇನಾದ್ರೂ ಇಷ್ಟು ಅಗಾಧವಾದಂತ ಭಾರತದ ಸಂಪತ್ತಿನ ಸಮೃದ್ಧಿ ಆಗಿದೆ ಅಂತಂದ್ರೆ ಅದಕ್ಕೆ ಕಾರ್ಮಿಕರೇ ಕಾರಣ ಅಂತೇಳಿ ಎದೆ ಮುಟ್ಕೊಂಡು ಹೇಳುವಂತ ಒಂದು ಇವತ್ತು ದಿನ ಇದು. ಕಾರ್ಮಿಕರೇ, ನಿಮ್ಮ ಮೇಲೆ ಭಾರತದ ಭವಿಷ್ಯ ಅಡಗಿದೆ. ದೇಶದ ಪ್ರಗತಿಗೆ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬದ ಕಡೆ ಮುಖ ಮಾಡಿ ಇಡೀ ಭಾರತದ 140 ಕೋಟಿ ಜನ ನೋಡ್ತಾ ಇದ್ದಾರೆ. ಇವತ್ತೇನಾದ್ರೂ ದೇಶವನ್ನ ಕಟ್ಟಬೇಕು ಅಂದ್ರೆ 3 ಶಕ್ತಿಗಳು, 3 ಪಿಲ್ಲರ್ಸ್, ಒಂದು ರೈತ, ಒಂದು ಸೈನಿಕರು, ಒಂದು ಕಾರ್ಮಿಕರು. ಅವರ 3 ಅಂಗಗಳನ್ನ ಸಮೃದ್ಧಿಯಾಗಿ, ಸ್ವತಂತ್ರವಾಗಿ, ನಿಶ್ಚಿಂತೆಯಾಗಿ ಕೊಟ್ಟಿದ್ದಂಥದ್ದು ಸಂವಿಧಾನ. ಆ ಸಂವಿಧಾನವನ್ನ ನಾನು ಸತ್ತರೂ ಸಹ, ನನ್ನ ದೇಹ ನಾಶವಾದರೂ ಸಹ ಸಂವಿಧಾನದ ಮೂಲಕ ಇರ್ತೇನೆ ಅಂತ ಒಂದು ಘೋಷಣೆ ಮಾಡಿದಂಥದ್ದು ಅಂಬೇಡ್ಕರ್. ಇವತ್ತು ಅವರನ್ನ ನೆನಪಿಸ್ಕೋಬೇಕು ನಾವು. ಬಹಳಷ್ಟು ಬಾರಿ ಹೇಳ್ತಾರೆ, ನೀರಿನಿಂದ ಸ್ನಾನ ಮಾಡಿದ ತಕ್ಷಣ ಬಟ್ಟೆ ಬದಲಾಯಿಸಬಹುದು, ಆದರೆ ಬೆವರಿನಿಂದ ಸ್ನಾನ ಮಾಡಿದವರು ಮಾತ್ರ ಭಾರತ ದೇಶದ ಇತಿಹಾಸವನ್ನ ಬದಲಾಯಿಸಿದ್ದಾರೆ ಅಂತ ಹೇಳಿ ಇವತ್ತು ಕಾರ್ಮಿಕರು, ನಿಮ್ಮ ಬೆವರು, ನಿಮ್ಮ ಶಕ್ತಿ ಇವತ್ತು ಇತಿಹಾಸ. ಇವತ್ತು ನಾನೊಬ್ಬ ವೈದ್ಯನಾಗಿ ಪ್ರತಿ ಬಾರಿ ವೇದಿಕೆ ಮೇಲೆ ಹೇಳ್ತಾ ಬಂದಿದ್ದೆ, ನನಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭೇದ ಇಲ್ಲ, ಭಾಷೆ ಇಲ್ಲ,
ಅದರಂತೆ ಕಾರ್ಮಿಕರಿಗೆ ಯಾವುದೇ ಒಂದು ಜಾತಿ ಇಲ್ಲ, ಯಾವುದೇ ಒಂದು ಧರ್ಮ ಇಲ್ಲ, ಒಂದೇ ಭಾಷೆ, ಅದು ಸಂವಿಧಾನದ ಭಾಷೆ, ಕಾರ್ಮಿಕರ ಭಾಷೆ. ಇವತ್ತು ಏನು ಭಾರತದ ಆಧ್ಯಾತ್ಮಿಕ ಇತಿಹಾಸದ ವಿಶೇಷವಾದಂಥ ಕೊಡುಗೆ ಶ್ರಮದ ಸಂಸ್ಕೃತಿ. ಅಂದು ಏನಾದರೂ ಭಾರತ ದೇಶ ಸ್ವತಂತ್ರರಾದ ನಂತರ ಇವತ್ತು ಎದೆ ಸೆಟೆದು ಜಗತ್ಗೆ ನಾನು ಇದ್ದೇನೆ ಅಂತ ತೋರಿಸಿದ್ರೆ ಯಾವ ರೀತಿ ಆಧ್ಯಾತ್ಮಿಕ ಶಕ್ತಿ ಇದೆ, ಅದರಂತೆ ಕಾರ್ಮಿಕರ ಸಂಸ್ಕೃತಿಯ ಶಕ್ತಿ ಇವತ್ತು ಭಾರತವನ್ನು ಎತ್ತಿ ಹಿಡಿದಿದೆ. ಬಂಧುಗಳೇ, ಇವತ್ತು ವೇದಿಕೆ ಮೇಲೆ ವಿಶೇಷವಾಗಿ ನಿಮ್ಮ ರಕ್ತವನ್ನು ಹಂಚಿಕೊಂಡಿರಂತ ನಮ್ಮ ಕುಣಿಗಲಿನ ಒಂದು ವಿಶೇಷವಾದಂಥ ಶಕ್ತಿ ರೂಪವಾಗಿ ಬೆಳಗಿದಂಥ ಕೆಂಪು ಹೊನ್ನಯ್ಯನವರು ಇದ್ದಾರೆ. ನಾನಿವತ್ತು ಅವ್ರನ್ನ ರಾತ್ರಿ ಫೋನ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ನಾನು ಇವತ್ತು ಬಹಳಷ್ಟು ಜನ ಶ್ರಮಿಕರು ಬರ್ತಾರೆ, ಅವರ ಕುಟುಂಬದ ಮಂದಿಗಳು ಇರ್ತಾರೆ. ಯಾವ ರೀತಿ ಬಹಳಷ್ಟು ಜನ ನಾನು ಕಂಡಿದ್ದೇನೆ, ನಾನು ಹುಟ್ಟಿರೋದು ತಪ್ಪು ಅನ್ನೋ ಪ್ರಶ್ನೆಯನ್ನು ಮನಸ್ಸಲ್ಲಿ ಬಹಳಷ್ಟು ಕಾಡ್ತಾ ಇರ್ತವ್ರಿಗೆ. ನಾವು ಯಾಕೆ ಬಡತನದಲ್ಲಿದ್ದೇವೆ, ಶ್ರಮಿಕರಾಗಿದ್ದೇವೆ, ಕೂಲಿ ಕಾರ್ಮಿಕರಾಗಿದ್ದೇವೆ ಅನ್ನೋ ಒಂದು ಮನಸ್ಸಿಗೆ ಬರುವಂತ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿ ಸ್ಫೂರ್ತಿದಾಯಕವಾಗಿ ನಾನು ಕೂರಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಕರೆಸ್ಕೊಂಡಿದ್ದೇನೆ. ಒಬ್ಬ ಯುವಕ ಕುಣಿಗಲ್ ತಾಲೂಕನ್ನು ತಾನು ಚಿಕ್ಕ ವಯಸ್ಸಲ್ಲಿ ದೃಷ್ಟಿನ ಕಳ್ಕೊಂಡು ಕುಟುಂಬದ ಬಡತನದ ರೇಖೆಯ ಮಧ್ಯೆ ಯಾವ ರೀತಿ ಬದುಕನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ಆ ಮನಸ್ಥಿತಿಯ ಒಂದು ಶಕ್ತಿನ ತೋರಿಸಿ ಇವತ್ತು ಇಡೀ ಒಂದು ವೃತ್ತಿ ಪ್ರಪಂಚದಲ್ಲೇ IAS ಅಂದ್ರೆ ಒಂದು ಶ್ರೀಮಂತಿಕೆಯ ಒಂದು ಸಮರ್ಥವಾದಂತಹ ಕಟ್ಟುಬದ್ಧತೆಯ ಒಂದು ವೃತ್ತಿನ ಪಡಿತೇನೆ ಅಂತೇಳಿ ಹಣ ತೊಟ್ಟು ಕಟ್ಟುಬದ್ಧವಾಗಿ ಇವತ್ತು ಇಡೀ ಭಾರತ ದೇಶದಲ್ಲೇ ವಿಜೃಂಭಣೆಯಿಂದ ಇರುವಂತ ಒಂದು ವೆಸ್ಟ್ ಬೆಂಗಾಲಿನ ಒಂದು ರಾಜ್ಯಕ್ಕೆ ನಾನು ಸೇವೆ ಮಾಡ್ತೇನೆ ಭಾರತ ದೇಶಕ್ಕೆ ಅಂತ ಹೇಳಿ ಇವತ್ತು ಕುಣಿಗಲ್ಲಿಂದ ಹೊರಟು ವೆಸ್ಟ್ ಬೆಂಗಾಲಲ್ಲಿ ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗ್ತಾರೆ ಅಂತ ಅಂದ್ರೆ ಅದು ಎಷ್ಟು ಗೌರವನ ಕೊಡುತ್ತೆ ಅನ್ನೋದನ್ನ ನೀವು ಊಹಿಸ್ಕೋಬೇಕು. ಅಂತ ಒಬ್ಬ ಯುವಕ ಇವತ್ತು ನಿಮ್ಮ ಮುಂದೆ ಕೂರಿಸಿರೋಂಥದ್ದೇನು ಅಂತ ಅಂದ್ರೆ ಚಟ ಇದ್ರೆ ಛಲ ಇದ್ರೆ ಏನ್ ಬೇಕಾದ್ರೆ ಮಾಡ್ತಿರ್ಬೋದು ಅನ್ನೋದನ್ನ ಉದಾಹರಣೆಯಾಗಿ ನಿಮ್ಮ ಮುಂದೆ ಕೂತಿದ್ದಾರೆ. ಆ ಕಾರಣಕ್ಕೋಸ್ಕರ ನೀವೆಲ್ಲ ವಿಶೇಷವಾದಂಥ ಶಕ್ತಿಯುತವಾದಂಥ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ತಾನೇ ಹೇಳಿದ್ರು ಯಾವ ರೀತಿ ಪ್ರೇರಣಾತ್ಮಕವಾಗಿ ಬದುಕನ್ನ ಬದಲಾವಣೆ ಮಾಡ್ಕೋಬೇಕು ಅಂತ. ಅವರ ಸ್ಫೂರ್ತಿಯೇ ಇವತ್ತು ನಿಮ್ಮೆಲ್ಲರ ಕುಟುಂಬಕ್ಕೆ ಸ್ಫೂರ್ತಿ ಆಗಬೇಕು ಅಂತಾನೆ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಬರಲು ಬಗ್ಗೆ ಹೇಳಿದೆ. ಬಂಧುಗಳೇ, ಇತಿಹಾಸ ಯಾರು ತಿಳ್ಕೊಂಡಿರಲ್ಲ ಅವನಿಗೆ ಬದುಕಿನ ಒಂದು ಇತಿಹಾಸ ಮಾಡ್ಲಿಕ್ಕೆ ಆಗೋದಿಲ್ಲ. 1886ನೇ ಇಸ್ವಿಲಿ ಶಿಕಾಗೋದಲ್ಲಿ ನಡೆದಂತ ಹೋರಾಟ, ಅಂದು 18 ಮತ್ತು 19 ಗಂಟೆಗಳ ಸೇವೆ ಮಾಡಬೇಕು ಅಂತ ಹೇಳಿ ಇದ್ದಂತ ಒಂದು ನ್ಯಾಯ, ಆ ಕಾನೂನನ್ನ ಬದಲಾವಣೆ ಮಾಡಲಿಕ್ಕೆ ಬಹಳಷ್ಟು ಜನ ಶ್ರಮ ಹಾಕಿದ್ರು. ಆ ಶ್ರಮದ ಫಲವಾಗಿ ಇವತ್ತು 8 ಗಂಟೆಗಳ ಕನಿಷ್ಠ ವೇತನವನ್ನ ಇಡೀ ಒಂದು ಜಗತ್ತು ತರುವಂತ ಒಂದು ವ್ಯವಸ್ಥೆ ಆಯಿತು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಏನು ಕಾರ್ಮಿಕ ದಿನಾಚರಣೆ ಇದೆ, ಏನಿವತ್ತು ತಾವೆಲ್ಲ ವಿಶೇಷವಾಗಿ ಒಂದು ರೀತಿಯ ಗೌರವಯುತವಾಗಿ ಸಮಾಜದಲ್ಲಿ ನಿಮ್ಮದೇ ಆದಂಥ ಒಂದು ಸ್ಥಾನವನ್ನು ಪಡ್ಕೋಬೇಕಾದ್ರೆ ಅಂದು ಅವತ್ತು ಹೋರಾಟ ಮಾಡಿ ಬಹಳಷ್ಟು ಜನ ತ್ಯಾಗವನ್ನು ಮಾಡಿದ್ದಾರೆ. ತರಬೇತಿಯನ್ನು ಕೊಟ್ಟು ಅವರಿಗೆ ಉದ್ಯೋಗವನ್ನು ಕೊಡಬೇಕು, ಅವರಿಗೆ ಉದ್ಯೋಗವನ್ನು ಕೊಡಲೇಬೇಕು ಅನ್ನೋ ಆ ನಿಟ್ಟಿನಲ್ಲಿ ಇವತ್ತು ಸಂತೋಷ್ ಲಾಡ್ ಸಾಹೇಬರು ಸಚಿವರು ನಮಗೆ ನಮ್ಮ ಕಾರ್ಮಿಕರ ಒಂದು ಅಭ್ಯುದಯಕ್ಕೆ ಇವತ್ತು ಒಂದು ನಿಟ್ಟ ತಿಳುವನ್ನ ತೆಗೆದುಕೊಂಡು ಮತ್ತು ಈ ರೀತಿಯಾದಂತಹ ಮೈಸೂರು ಮತ್ತು ಧಾರವಾಡದಲ್ಲಿ ಈ ಟ್ರೈನಿಂಗ್ ಸೆಂಟರ್ಗಳನ್ನ ಈಗಾಗಲೇ ಕಟ್ಟಡವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಈ ರಾಜ್ಯದ ಕಟ್ಟಡ ಕಾರ್ಮಿಕರುಗಳು ಮತ್ತು ಅವರ ಕುಟುಂಬಸ್ಥರು ಆರೋಗ್ಯವಾಗಿರಬೇಕು,
ಅವರ ಆರೋಗ್ಯ ಯಾವಾಗಲೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಶ್ರಮಿಕರು ಅಂತ ಹೇಳ್ಬಿಟ್ಟು ನಾವೇನ್ ಹೇಳ್ತೀವಿ, ಆ ಶ್ರಮಿಕರು ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಕಾರಣದಿಂದ ಈಗಾಗಲೇ ರಾಜ್ಯದಲ್ಲಿ 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಹೇಳ್ಬಿಟ್ಟು ನಾವು ಮಾಡಿಸ್ತಾ ಇದ್ದೀವಿ. ಇಡೀ ರಾಜ್ಯದ ಎಲ್ಲಾ ಕಾರ್ಮಿಕರುಗಳನ್ನ ಈ ಚಿಕಿತ್ಸೆಗೆ ಒಳಪಡಿಸಿ ಅವರಲ್ಲಿರ್ತಕ್ಕಂಥ ಕಾಯಿಲೆಗಳು ಏನಾದ್ರೂ ಇದ್ರೆ ಅದನ್ನ ರಿಪೋರ್ಟ್ ತೆಗೆದುಕೊಂಡು ಬಂದು ಅವರು ಆ ವರದಿಯ ಪ್ರಕಾರವಾಗಿ ಅವ್ರನ್ನ ಏನು ಅನಾರೋಗ್ಯ ಆಗಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಆಂಬುಲೆನ್ಸ್ಗಳೇನಿದೆ, ಮೊಬೈಲ್ ಕ್ಲಿನಿಕ್ಗಳಿದೆ, ಈ ಮೊಬೈಲ್ ಕ್ಲಿನಿಕ್ಗಳ ಮೂಲಕ ಸಂಬಂಧಪಟ್ಟಂತ ಉನ್ನತವಾದಂತ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಇವತ್ತು ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮತ್ತು ನಮ್ಮ ಸಚಿವರ ಒಂದು ಅಭ್ಯುದಯವಾದಂತ ಒಂದು ಉದ್ದೇಶವನ್ನೇ ಇಟ್ಕೊಂಡು ಕಾರ್ಮಿಕರ ಏಳಿಗೆಗೆ ಇವತ್ತು ದುಡಿತಾ ಇದ್ದಾರೆ. ಹಾಗೆ ನಮ್ಮ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದಕ್ಕೂ ಮುನ್ನ ಸ್ವಾಭಾವಿಕ ಮರಣಕ್ಕೆ ಇದ್ದಂಥದ್ದು ಕೇವಲ 75,000 ರೂಪಾಯಿ. ಈಗ ನಾವು ಅದನ್ನ ಅಂತ್ಯ ಸಂಸ್ಕಾರನು ಸೇರಿಸಿ ಅಂತ್ಯ ಸಂಸ್ಕಾರಕ್ಕೆ 4,000 ಮತ್ತೆ 71,000 ಅವರ ಮರಣೋತ್ತರಕ್ಕೆ ಅವ್ರ ಕುಟುಂಬಕ್ಕೆ ನೀಡ್ತಕ್ಕಂಥದ್ದು ಒಂದು ಪರಿಹಾರವಾಗಿತ್ತು. ಆದ್ರೆ ನಾವು ಈ ಮಂಡಳಿಗೆ ಅಧಿಕಾರ ವಹಿಸಿಕೊಂಡ ನಂತರ ಈ ಸರ್ಕಾರ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರ ಸರ್ಕಾರದಲ್ಲಿ ಇವತ್ತು ನಾವು ಅದನ್ನ ಡಬಲ್ ಮಾಡಿದೀವಿ. ಅಂದ್ರೆ 1.5 ಲಕ್ಷ ರೂಪಾಯಿಯನ್ನ ಕೊಡುವಂತ ಕೆಲಸಗಳನ್ನ ಇವತ್ತು ಮಾಡಿದ್ದೇವೆ. ಹಾಗೆ ಏನು ಅಪಘಾತದಲ್ಲಿ ಏನು ಕೆಲಸ ಮಾಡ್ತಿರ್ತಕ್ಕಂಥದ್ದು, ಈಗ ಪೇಂಟ್ ಹೊಡೆಯುವಂಥವ್ರು ಮೇಲ್ಗಡೆಯಿಂದ ಬಿದ್ದು ಅಪಘಾತ ಆಗ್ತಕ್ಕಂಥದ್ದು ಇರ್ತದೆ. ಬಹುಶಃ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರು ಅಪಾಯದ ಸ್ಥಿತಿಯಲ್ಲಿ ಕೆಲಸಗಳು ಮಾಡ್ತಾ ಇರ್ತಾರೆ. ಆ ಅಪಾಯದ ಸ್ಥಿತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಅಪಘಾತಗಳು ಆಗಿದ್ದು ಅವ್ರಿಗೆ ಆ ಅಪಘಾತದಲ್ಲಿ ಅವರು ಮರಣ ಹೊಂದಿದ್ರೆ ಇವತ್ತು ನಾವು ಮುಂಚೆ ಇದ್ದಿದ್ದು 5 ಲಕ್ಷ ರೂಪಾಯಿ ಅದನ್ನ ಇವಾಗ ನಾವು 8 ಲಕ್ಷ ರೂಪಾಯಿಗೆ ಏರಿಸಿದೀವಿ. 8 ಲಕ್ಷ ರೂಪಾಯಿ ಇವತ್ತು ನಾವು ಕೊಡ್ತಾ ಇದ್ದೀವಿ.